ಗಾಂಧಾರಿ ವಿದ್ಯೆ ನಂಬರ್ 2. ನೋಡಿ, ಆ ಸ್ಕೂಲಲ್ಲಿ, ಆ ಕೋಚಿಂಗ್ ಕ್ಲಾಸಲ್ಲಿ ಮಕ್ಕಳು ಕಣ್ಣು ಕಟ್ಕೊಂಡು ಅವ್ರ್ಯಾರು ಚಿತ್ರ ಬರೀತಾರೆ, ಈ ಚಿತ್ರ ಹೇಳ್ತಾರೆ. ಅದೇ ತರ ಈ ಮೂಗ ಚಿತ್ರ ಬರೆಯುತ್ತೆ. ಕಲರ್ ಕೊಟ್ರೆ ಅದೇ ಕಲರ್ ಅಂತ ಹೇಳುತ್ತೆ. ಲೆಕ್ಕಗಳು ಹಾಗೇ ಹೇಳ್ತಾ ಹೋಗ್ತಾರೆ, ಹೀಗೆ ಬೆರಳುಗಳಲ್ಲಿ ಹಾಕೊಂಡು. ಇದೊಂದು ಅದ್ಭುತವಾದ ವಿದ್ಯೆ, ಯಕ್ಷಿಣಿ ವಿದ್ಯೆ. ಅವ್ರು ಹೇಳೋ ಮಾತು ಕೇಳ್ಬಿಟ್ರೆ ಎಲ್ಲೂ ಇಲ್ವೇನೋ ಈ ವಿದ್ಯೆನಾಗೆ ಆ ರೀತಿ ಬ್ರೈನ್ ವಾಶ್ ಮಾಡ್ತಾರೆ. ಸತ್ಯ ಇವ್ರು ಹೇಳ್ಕೊಡೋದು, ಮಕ್ಕಳು ಕಲಿತಾರೆ ಸತ್ಯ. ಆದ್ರೆ ಇದರ ಹಿಂದೆ ಇರುವ ಕೈ ಚಳಕವನ್ನ, ಮನಸ್ಸಿನ ಚಳಕವನ್ನ ಯಾರು ಕೂಡ ಓಪನ್ ಅಪ್ ಮಾಡಲ್ಲ. ಇವತ್ತು ಕಣ್ಣು ಕಾಣದಲ್ಲೇ ಇರ್ತಕ್ಕಂತಹ 45 ಲಕ್ಷಕ್ಕೂ ಹೆಚ್ಚು ನಮ್ಮ ದೇಶದಲ್ಲಿದ್ದಾರೆ. ಈ ವಿದ್ಯೆ ಅವ್ರಿಗೆ ಹೇಳ್ಕೊಟ್ಟಿದ್ರೆ ಎಷ್ಟು ಸುಲಭ ಆಗ್ತಿತ್ತಲ್ವಾ? ಬೇಡ. ಇವತ್ತು ಇರಾಕ್ ಇರಾನ್ ಯುದ್ಧ ನಡೀತಾ ಇದೆ ಅಮೆರಿಕದ ಜೊತೆ. ಎಲ್ಲೆಲ್ಲಿ ಅವರು ಬಾಂಬ್ಗಳನ್ನ ಅಡಗಿಸಿ ಇಟ್ಟಿದ್ದಾರೆ ಅಂತ ಹೇಳಿ ಕಣ್ಣು ಮುಚ್ಕೊಂಡೆ ಹೇಳುವಂತ ಆ ಅದ್ಭುತವಾದ ಶಕ್ತಿ ಇದ್ದಿದ್ರೆ ಅಲ್ಲಿಗೆ ಬಾಂಬ್ ಹಾಕಿ ನಿರ್ವಂಶ ಮಾಡಬಹುದಾಗಿತ್ತಲ್ವಾ? ಬೇಡ. ನಮ್ಮ ಕರ್ನಾಟಕದಲ್ಲಿ ಶ್ರೀಮಂತ ಮನೆಗಳಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಮನಿ ದುಡ್ಡಿಟ್ಟಿದ್ದಾರೆ, ಆ ದುಡ್ಡು ಎಲ್ಲೆಲ್ಲಿದೆ ಅಂತ ಗೊತ್ತು ಕಣ್ಣು ಮುಚ್ಕೊಂಡೆ ಹೇಳುವಂತ ಅದ್ಭುತವಾದ ಶಕ್ತಿ ಇದ್ದಿದ್ರೆ ಅದೆಲ್ಲ ದುಡ್ಡನ್ನ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಹಂಚಿದ್ರೆ ಒಂದೊಂದು 10 ಲಕ್ಷ ಬರ್ತಿತ್ತು. ಎಲ್ಲರೂ ಸಮತಾವಾದವನ್ನ, ಸಮಾನವಾದವನ್ನ ಮಾಡಬಹುದಾಗಿತ್ತಲ್ವಾ? ಇಲ್ಲ. ಇಷ್ಟು ವರ್ಷಗಟ್ಲೆ ಪಾಠ ಮಾಡಿ, ಕೇಳಿ, ಬಯಾಟ್ ಮಾಡಿಕೊಂಡು ಎಕ್ಸಾಮ್ ಬರಿತಿದ್ವಿ, ನೋಡಿ ಎಕ್ಸಾಮ್ ಬರಿತಿದ್ವಿ. ಅಷ್ಟೆಲ್ಲ ಕಷ್ಟ ಬೀಳೋದೇ ಬೇಡ ಅಲ್ವಾ? ನಮ್ಮ ಪೇಪರ್ ಹೇಗಿದೆ, ಎಲ್ಲಿದೆ, ಕಣ್ಣು ಮುಚ್ಕೊಂಡೆ ಎಲ್ಲ ಬರ್ದ್ಬಿಟ್ಟು ಕ್ವಶನ್ ಪೇಪರ್ ನೋಡೋ ಹಾಗೆ ಇಲ್ಲ, ಓಪನ್ ಮಾಡೋ ಹಾಗೆ ಇಲ್ಲ. ಹಾಗೆ ಕ್ವಶನ್ ಪೇಪರ್ ಆನ್ಸರ್ಗಳನ್ನ ಬರ್ದ್ಬಿಟ್ಟು ಎಲ್ಲ ಟಕ 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 ಅಂತ ಹೇಳಿ ಬರ್ದ್ಬಿಟ್ಟು ರ್ಯಾಂಕ್ ಬರ್ಬೋದಾಗಿತ್ತಲ್ವಾ? ಇಷ್ಟು ಇಂಥ ಸುಲಭವಾದ ಪ್ರಶ್ನೆಗಳಿಗೆ ಅವ್ರ ಕೈಲಿ ಉತ್ತರ ಕೊಡಕ್ಕಾಗಲ್ಲ. ಅದೆಲ್ಲ ಬೇಡ. ನನ್ ಜೋಬಲ್ಲಿ ಏನಿದೆ ಅಂತ ಹೇಳಕ್ಕಾಗತ್ತ? ಬೇಡ. ಈ ಗೋಡೆಯಿಂದ ಆ ಕಡೆ ಗೋಡೆಯಲ್ಲಿ ಏನಿದೆ ಅಂತ ಹೇಳಕ್ಕಾಗತ್ತ? ಕಣ್ಣು ಮುಚ್ಕೊಂಡು ಎಲ್ಲಾ ವಿದ್ಯೆಯನ್ನು ಹೇಳಿಕೊಡುವಂತಹ ಈ ಜನ, ಈ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಆ ಮಕ್ಕಳು ನಿಜವಾಗ್ಲೂ ಸೋಮಾರಿಗಳಾಗ್ತಾರೆ, ಕಲಿಯುವ ಆಸಕ್ತಿಯನ್ನ ಕಳ್ಕೊಳ್ತಾರೆ. ಇದೊಂದು ಮ್ಯಾಜಿಕ್ ಅಂತ ಹೇಳಿ ಸ್ವೀಕರಿಸ್ತಾರೆ. ಏನಾರು ಸೋಮಾರಿಗಳಾದ್ರೆ ಗತಿ ಏನು? ದಯವಿಟ್ಟು ಗಾಂಧಾರಿ ವಿದ್ಯೆ ಆಗಿತ್ತು ಏನೋ ನನಗೆ ಗೊತ್ತಿಲ್ಲ, ಖಂಡಿತ ಇಲ್ಲ. ಇವತ್ತು ಹೇಗೆ ಅಂಧರು ತಮ್ಮ ಜೀವನವನ್ನ ಸವಿಸ್ಕೋತಾರೆ ಆ ರೀತಿ ನಾವು ಕೂಡ ವರ್ತಿಸ್ಬೋದಷ್ಟೇ. ಆದ್ರೆ ಈ ಹಿಂದೆ ಇರುವ ಚಳಕವನ್ನ, ಮನಸ್ಸಿನ ಚಳಕವನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಪ್ಲೀಸ್ ವಾಚ್.